ಅಂದರೆ ಈ ವಿಡಿಯೋದಲ್ಲಿ ಒಂದು ಸ್ಕ್ರೀನ್ ರೆಕಾರ್ಡರ್ ಬಗ್ಗೆ ತಿಳ್ಕೊಳ್ಳೋಣ. ಆ ಸ್ಕ್ರೀನ್ ರೆಕಾರ್ಡರ್ದ ವಿಶೇಷತೆ ಏನು ಮತ್ತು ಅದರ ಉಪಯೋಗ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲಿಗೆ ನಾವು ಯಾವುದಾದ್ರು ಒಂದು ಬ್ರೌಸರನ್ನು ಓಪನ್ ಮಾಡ್ಕೊಂಡು, ನಾನು ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ತೀನಿ. ಆಮೇಲೆ ಅಲ್ಲಿ OBS ಸ್ಟುಡಿಯೋನ ಸರ್ಚ್ ಮಾಡ್ತೀನಿ. ಈಗ ಹೊರಟಿರುವಂಥ ಸ್ಕ್ರೀನ್ ರೆಕಾರ್ಡರ್ ಯಾವುದು ಅಂದರೆ OBS ಸ್ಟುಡಿಯೋ. ಈ OBS ಸ್ಟುಡಿಯೋನ ಸರ್ಚ್ ಮಾಡಿದಾಗ ಇಲ್ಲಿ ಫಸ್ಟ್ ವೆಬ್ಸೈಟ್ ಬಂತು ನೋಡ್ರಿ, ಅದನ್ನು ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದಾಗ ಈ ರೀತಿ ಬಂತು. ಈಗ ಈ OBS ಸ್ಟುಡಿಯೋ 3 OSದಲ್ಲಿ ವರ್ಕ್ ಆಕತಿ. ನಾವು ಯಾವ ಆಪ್ರೇಟಿಂಗ್ ಸಿಸ್ಟಮನ್ನು ಬಳಸ್ತೀವಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೋಬೇಕು. ಮತ್ತು ಡೌನ್ಲೋಡು ಸ್ಟಾರ್ಟ್ ಆಯಿತು. ಇದೊಂದು ಇನ್ಸ್ಟಾಲರ್ ಅಪ್ಲಿಕೇಶನ್ನ. ಈಗ ನೋಡ್ರಿ, $150 MB ಇದೆ ಸೈಜು. ಆಮೇಲೆ ಇಂಟರ್ನೆಟ್ ಸ್ಪೀಡ್ ಮೇಲೆ ಅದು ಡೌನ್ಲೋಡಿಂಗ್ ಡಿಪೆಂಡ್ ಆಗಿರ್ತೈತಿ. ಸಡನ್ನಾಗಿ ಡೌನ್ಲೋಡ್ ಆಕತಿ. ಇದನ್ನು ನಾವು ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡೋದ್ರಿಂದ ನಾವು ಏನು ಮಾಡ್ಬೋದು, ಈ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡ್ಕೋಬೋದು. ನಾನು ಈ ಅಪ್ಲಿಕೇಶನನ್ನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಮತ್ತು ಇದನ್ನು ಉಪಯೋಗಿಸ್ತಾ ಇದ್ದೀನಿ. ಆ ಕಾರಣಕ್ಕಾಗಿ ಈ ಅಪ್ಲಿಕೇಶನನ್ನು ನಾನು ಇನ್ಸ್ಟಾಲ್ ಮಾಡ್ಕೋದಿಲ್ಲ. ನಾನು ಇನ್ಸ್ಟಾಲ್ ಮಾಡ್ಕೊಂಡಂಥ ಅಪ್ಲಿಕೇಶನನ್ನೇ ಓಪನ್ ಮಾಡ್ಕೋತೀನಿ. ಈಗ ನನ್ನ ಲ್ಯಾಪ್ಟಾಪ್ದಲ್ಲಿ ನಾನು OBS ಸ್ಟುಡಿಯೋನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಅದನ್ನು ಓಪನ್ ಮಾಡ್ಕೋತೀನಿ. ಈ ಓಪನ್ ಮಾಡ್ಕೊಂತ ಮುಂಚೆ OBS ಸ್ಟುಡಿಯೋದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. OBS ಸ್ಟುಡಿಯೋ ಅನ್ನೋದೊಂದು ಓಪನ್ ಬ್ರಾಡ್ಕಾಸ್ಟಿಂಗ್ ಸಾಫ್ಟ್ವೇರ್. ಇದು ಫ್ರೀಯಾಗಿ ಸಿಗುವಂಥ ಅಪ್ಲಿಕೇಶನ್ ಆಗಿದೆ. ಈ ಅಪ್ಲಿಕೇಶನದ ಸಹಾಯದಿಂದ ನಾವು ಏನು ಮಾಡ್ಬೋದು, ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ಕೋಬೋದು ಮತ್ತು ಲೈವ್ ಸ್ಟ್ರೀಮಿಂಗು ಮಾಡ್ಕೋಬೋದು. ಅಷ್ಟೇ ಅಲ್ಲದೆ ಇದೊಂದು ಮಿನಿ ವಿಡಿಯೋ ಎಡಿಟರ್ ಅಪ್ಲಿಕೇಶನ್ ಆಗಿ ವರ್ಕ್ ಆಕತಿ. ಇದರಲ್ಲಿ ನಾವೇನು ಮಾಡ್ಕೋಬೋದು, ಸೀನ್ ಕ್ರಿಯೇಟ್ ಮಾಡ್ಕೋಬೋದು. ಸೀನಿಗೆ ತಕ್ಕಂತೆ ನಾವು ಸೋರ್ಸಸ್ಸನ್ನು ಹಾಕೋದು, ಆಮೇಲೆ ಆಡಿಯೋ ಮಿಕ್ಸರನ್ನು ಬಳಸ್ಕೋಬೋದು, ಹಾಗೆ ಟ್ರಾನ್ಸಿಷನನ್ನು ಹಾಕ್ಬೋದು. ಆಮೇಲೆ ಆಲ್ರೆಡಿ ಹೇಳ್ದಂಗೆ ಲೈವ್ ಸ್ಟ್ರೀಮು ಮಾಡ್ಬೋದು, ರೆಕಾರ್ಡರ್ ಆಗಿನೂ ಬಳಸ್ಕೋಬೋದು. ಇಷ್ಟೊಂದು ವಿಶೇಷವಾದ ಅಪ್ಲಿಕೇಶನನ್ನು ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಅದನ್ನೀಗ ಓಪನ್ ಮಾಡ್ಕೊತೀನಿ ನೋಡ್ರಿ. ಆಮೇಲೆ OBS ಸ್ಟುಡಿಯೋನ ಮೊದಲ ಬಾರಿಗೆ ನಾವು ಉಪಯೋಗಿಸುವಾಗ ಕೆಲವೊಂದು ಸೆಟ್ಟಿಂಗನ್ನು ಮಾಡ್ಕೋಬೇಕು. ಅವು ಸೆಟ್ಟಿಂಗ್ ಹೇಗಿರಬೇಕು ಅಂತಂದರೆ, ನಾವು ಬಳಸ್ತಾ ಇರುವಂಥ ಲ್ಯಾಪ್ಟಾಪು ಅಥವಾ PC ಕಾನ್ಫಿಗರೇಷನ್ ಆಧಾರದ ಮೇಲೆ ಸೆಟ್ಟಿಂಗನ್ನು ಮಾಡ್ಕೋಬೇಕಾಗತ್ತೆ. ನಾವು ಬಳಸ್ತಾ ಇರುವಂತಹ ಲ್ಯಾಪ್ಟಾಪು ಅಥವಾ PC ಲೋ ಎಂಡ್ ಆಗಿತ್ತಂದರೆ ಅಥವಾ ಲೋ ಕಾನ್ಫಿಗರೇಷನನ್ನು ಹೊಂದಿತ್ತಂದರೆ ನಾವು ಯಾವ ರೀತಿ ಸೆಟಪ್ ಮಾಡ್ಕೋಬೇಕು, ಮತ್ತು ನಾವು ಬಳಸ್ತಾ ಇರುವಂತಹ ಲ್ಯಾಪ್ಟಾಪ್ ಅಥವಾ PC ಹೈ ಎಂಡ್ ಆಗಿತ್ತಂದರೆ, ಹೈ ಕಾನ್ಫಿಗರೇಷನನ್ನು ಹೊಂದಿತ್ತಂದರೆ ನಾವು ಯಾವ ರೀತಿ ಸೆಟಪ್ ಮಾಡ್ಕೋಬೇಕು. ಈಗ ನಾವು ಬಳಸುವಂತಹ ಲ್ಯಾಪ್ಟಾಪ್ ಅಥವಾ PC ಕಾನ್ಫಿಗರೇಷನ್ ಆಧಾರದ ಮೇಲೆ ಸೆಟ್ಟಿಂಗ್ ಮಾಡ್ಕೊಂಡಿದ್ದೇ ಆದರೆ ಯಾವುದೇ ಅಡಚಣೆ ಇಲ್ಲದೆ ಈ OBS ಸ್ಟುಡಿಯೋನ ಬಳಸ್ಕೊಂಡು ನಾವು ವಿಡಿಯೋನ ರೆಕಾರ್ಡ್ ಮಾಡ್ಕೋಬೋದು, ತಯಾರಿಸ್ಕೋಬೋದು. ಆಮೇಲೆ ಇದರ ಸಹಾಯದಿಂದ ನಾವು ಎಜುಕೇಷ್ನಲ್ ವಿಡಿಯೋ ಎಲ್ಲ ರೀತಿಯಾದ ಕಂಟೆಂಟನ್ನು ಕ್ರಿಯೇಟ್ ಮಾಡ್ಕೋಬೋದು. ಸ್ನೇಹಿತರೆ, ಈಗ ನಾನು OBS ಸ್ಟುಡಿಯೋನ ಓಪನ್ ಮಾಡ್ಕೊಂಡಿದ್ದೀನಿ. ಆವಾಗ ಈ ರೀತಿ ಇಂಟರ್ಫೇಸ್ ಕಾಣಿಸುತ್ತೆ. ಅವಾಗ ನಾವೇನು ಮಾಡ್ಬೇಕಂತಂದರೆ, ಈ ಇಂಟರ್ಫೇಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಈ ರೀತಿ ವಿಡಿಯೋ ಎಡಿಟರ್ ಗತೆನ ಕಾಣಿಸುತ್ತೆ. ನಾವೇನು ಮಾಡೋಣ, ಇಲ್ಲಿ ಟೂಲ್ಸಿಗೆ ಬರೋಣ. ಇಲ್ಲಿ ಟೂಲ್ಸ್ ಅಂತಿದೆ ನೋಡ್ರಿ, ಅದನ್ನು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಆಟೋ ಕಾನ್ಫಿಗರೇಷನ್ ವಿಜಾರ್ಡ್ ಅಂತಿದೆ ನೋಡ್ರಿ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡಾಗ ಈ ರೀತಿ ಪಾಪಪ್ ಬರ್ತೈತಿ. ಪಾಪಪ್ ಬಂದಾದಮೇಲೆ ಇಲ್ಲಿ ಎರಡನೇ ಆಪ್ಷನ್ ಇದೆ ನೋಡ್ರಿ, ಆಪ್ಟಿಮೈಸ್ ಜಸ್ಟ್ ಫಾರ್ ರೆಕಾರ್ಡಿಂಗ್, ಐ ವಿಲ್ ನಾಟ್ ಬಿ ಸ್ಟ್ರೀಮಿಂಗ್ ಅಂತಿದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಡ್ರಿ.
ಕೊಟ್ಟು ನಾ ಹೇಳಿದ್ನಲ್ಲ, ನಾವು ಬಳಸುವಂತಹ ಪಿ ಸಿ ಅಥವಾ ಲ್ಯಾಪ್ಟಾಪದ ಕಾನ್ಫಿಗರೇಷನ್ ಆಧಾರ ಮೇಲೆ ರೆಜುಲೇಷನನ್ನು ಸೆಟ್ ಮಾಡ್ಕೋಬೇಕು. ನಾವು ಬಳಸುವಂಥ ಲ್ಯಾಪ್ಟಾಪ್ ಅಥವಾ ಪಿ ಸಿ ಕಾನ್ಫಿಗರೇಷನ್ ಚೆನ್ನಾಗಿತ್ತಂದರೆ, ಹೈ ಎಂಡ್ ಆಗಿತ್ತಂದರೆ, ಈಗ ಇಲ್ಲಿ ಇದೆ ನೋಡ್ರಿ, ರೆಜುಲೇಷನ್ನು FHD ಅಂದರೆ ಫುಲ್ ಹೈ ಡೆಫಿನಿಷನ್ ಆಗಿ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಫುಲ್ ಹೈ ಡೆಫಿನಿಷನ್ ಅಂತಂದರೆ 19x1020 ರೆಜುಲೇಷನನ್ನು ಹೊಂದಿರ್ತೈತಿ. ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಕ್ಲಿಕ್ ಮಾಡಿರಿ. 1920x1080 ಸೆಲೆಕ್ಟ್ ಮಾಡಿಕೊಂಡೆ ನಾನು. ಹಾಗೆ FPS ಫ್ರೇಮ್ ಪರ್ ಸೆಕೆಂಡ್ ಎಷ್ಟಿರಬೇಕು, 30 ಇಟ್ಕೋಬೇಕು. ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಡಬೇಕು. ಸಪೋಸು ನಾವು ಬಳಸುವಂಥ ಕಂಪ್ಯೂಟರದ ಕಾನ್ಫಿಗರೇಷನ್ನ ಲೋ ಎಂಡ್ ಆಗಿತ್ತಂದರೆ ನಾವೇನು ಮಾಡ್ಕೋಬೇಕು, ಹೈ ಡೆಫಿನೇಷನ್ ಅಷ್ಟೇ ಇಟ್ಕೋಬೇಕು. ಹೈ ಡೆಫಿನೇಷನ್ ಅಂದರೆ 1280x720 ರೆಸೊಲ್ಯೂಷನ್ ಇಟ್ಕೊಂಡು ನೆಕ್ಸ್ಟ್ ಅಂತ ಕೊಡಬೇಕು. ನಾ ಬಳಸೋವಂಥ ಲ್ಯಾಪ್ಟಾಪದ ಕಾನ್ಫಿಗರೇಷನ್ ಚೆನ್ನಾಗಿರೋದ್ರಿಂದ ನಾನು ಫುಲ್ ಹೈ ಡೆಫಿನೇಷನನ್ನು ಇಟ್ಕೋತೀನಿ. ಅಂದರೆ 1920x1080 ರೆಸೊಲ್ಯೂಷನ್ನ ಬೇಸ್ ಕ್ಯಾನ್ವಾಸ್ ಅದ ರೆಸೊಲ್ಯೂಷನನ್ನು ಇಟ್ಕೊಂಡು ನೆಕ್ಸ್ಟ್ ಅಂತ ಕೊಡ್ತೀನಿ. ಈಗ ಅಪ್ಲೈ ಸೆಟ್ಟಿಂಗ್ ಅಂತ ಕೊಟ್ಟೆ. ಈಗ ಮೊದಲ ಸೆಟಪ್ ಆಯಿತು. ಇನ್ನು ಎರಡನೇ ಸೆಟಪ್ಪನ್ನು ಹೇಗೆ ಮಾಡ್ಕೋಬೇಕು ಅಂತಂದರೆ, ಇಲ್ಲಿ ಸೆಟ್ಟಿಂಗ್ ಬರಬೇಕು. ರೈಟ್ ಕಾರ್ನರ್ದ ಕೆಳಗಡೆ ಮೂಲೆಯಲ್ಲಿ ಸೆಟ್ಟಿಂಗ್ ಅಂತಿದ್ದಾನೆ, ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಔಟ್ಪುಟ್ ಅಂತಿದೆ ನೋಡ್ರಿ. ಇಲ್ಲಿ ಎಷ್ಟಿದೆ ಅಷ್ಟೇ ಇಟ್ಕೋಬೇಕು, ಏನು ಬದಲಾವಣೆ ಮಾಡ್ಕೋಬೇಡ್ರಿ. ಈಗ ರೆಸೊಲ್ಯೂಷನ್ ರೆಕಾರ್ಡಿಂಗ್ ಅಂತಿದೆ ನೋಡ್ರಿ, ಇಲ್ಲಿ ನೋಡ್ಕೊಳ್ರಿ. ರೆಕಾರ್ಡಿಂಗ್ ಪಾತು ನಾವು ರೆಕಾರ್ಡ್ ಆದಂಥ ವಿಡಿಯೋ ಎಲ್ಲಿ ಸೇವ್ ಮಾಡ್ಕೋಬೇಕು ಅನ್ನೋದನ್ನು ಡಿಫಾಲ್ಟ್ ಆಗಿದೆ. ನಾವು ಚೇಂಜನ್ನು ಮಾಡ್ಕೋಬೋದು, ಡಿಫಾಲ್ಟಾಗಿ ಇರಲಿ. ಆಮೇಲೆ ರೆಕಾರ್ಡಿಂಗ್ ಕ್ವಾಲಿಟಿ ಎಷ್ಟಿರಬೇಕು, ಹೈ ಕ್ವಾಲಿಟಿ, ಮೀಡಿಯಮ್ ಫೈಲ್ ಸೈಜ್ ಇರಬೇಕು. ಆಮೇಲೆ ರೆಕಾರ್ಡಿಂಗ್ ಫಾರ್ಮೆಟ್ಟು ಹೈಬ್ರಿಡ್ MP4 ಬೀಟಾ ವರ್ಷನ್ ಇದೆ, ಅಂದರೆ MP4 ಫಾರ್ಮೆಟ್ನಲ್ಲಿ ರೆಕಾರ್ಡ್ ಆಕೈತಿ. ಆಮೇಲೆ ವಿಡಿಯೋ ಎನ್ಕೋಡರ್ ಹಾರ್ಡ್ವೇರ್ QSV H264 ಇದೆ. ಆಮೇಲೆ ಆಡಿಯೋ ಎನ್ಕೋಡರ್ AAC ಡಿಫಾಲ್ಟ್ ಆಗಿದೆ. ನಾವು ಇಲ್ಲೇನು ಬದಲಾವಣೆ ಮಾಡ್ಕೋಬಾರ್ದು. ಈಗ ಹೆಂಗಿದೆ ಅಷ್ಟೇ ಕೊಟ್ಟು ಓಕೆ ಕೊಡೋಣ. ಮತ್ತು ಇಲ್ಲಿ ಸೆಟ್ಟಿಂಗಿಗಂತ ಬಂದು ಔಟ್ಪುಟ್ ವಿಡಿಯೋ ಅಂತಿದೆ ನೋಡ್ರಿ, ಮಾಡಿ ಈಗೇನು ಆಟೋ ಕಾನ್ಫಿಗರೇಷನ್ ಮಾಡಿದ್ವಲ್ಲ ಅದೇ ರೀತಿ ಅಲ್ಲಿ ಮಾಡ್ಕೊಂಡಂಗೆ ಇಲ್ಲಿ ಬಂದಿರ್ತೈತಿ. ಏನಾದರೂ ಬದಲಾವಣೆ ಇತ್ತಂದರೆ ಚೇಂಜಸ್ ಮಾಡ್ಕೋಬೇಕು. ಈಗ ನಾ ಆಲ್ರೆಡಿ ಹೇಳಿದ್ದೀನಿ, ನಮ್ಮ ಬಳಸುವಂಥ ಪಿ ಸಿ ಆಧಾರದ ಮೇಲೆ, ಲ್ಯಾಪ್ಟಾಪ್ ಅಥವಾ ಪಿ ಸಿಯ ಕಾನ್ಫಿಗರೇಷನ್ ಮೇಲೆ FHD ಮಾಡ್ಕೋಬೇಕು, HD ಕ್ವಾಲಿಟಿ ಮಾಡ್ಕೋಬೇಕು ಅನ್ನೋದು ಹೇಳಿದ್ದೇನೆ. ಈಗ ಬೇಸ್ ಕ್ಯಾನ್ವಾಸ್ ರೆಸೊಲ್ಯೂಷನ್ ಎಷ್ಟಿದೆ, 1920x1080 ಇದೆ. ಹಾಗೆ ಔಟ್ಪುಟ್ ರೆಸೊಲ್ಯೂಷನ್ ಎಷ್ಟಿದೆ, 1920x1080 ಇದೆ. ಆಮೇಲೆ ಆಸ್ಪೆಕ್ಟ್ ರೇಷಿಯೋ 16:9 ಎರಡೂ ಇದೆ. ಇಷ್ಟು ಮಾಡಿಕೊಂಡು ಓಕೆ ಕೊಡ್ರಿ. ಓಕೆ ಕೊಟ್ಟು ಇಲ್ಲಿ ನಾವು ಆಲ್ಮೋಸ್ಟ್ ಆಲ್ ಗಮನಿಸಬೇಕಾದ ಅಂಶ ಏನಂತಂದರೆ, ಇಲ್ಲಿ CPU ಅಂತಿದೆ ನೋಡ್ರಿ. ಈಗ ಯಾವುದೇ ಸೀನನ್ನು ಡಿಫಾಲ್ಟಾಗಿ ಸೀನ್ 1 ಇದೆ, ಯಾವುದೇ ಆಡಿಯೋ ಸೋರ್ಸನ್ನು ಅಷ್ಟೇ ಹಾಕಿದ್ದೀನಿ, ಮತ್ತು ಇನ್ನಿತರ ಯಾವುದೇ ಸೋರ್ಸನ್ನು ಹಾಕಿಲ್ಲ. ಆದ್ದರಿಂದ CPU ಕನ್ಸ್ಯೂಮ್ಷನ್ ಎಷ್ಟಿದೆ ಅಂತಂದರೆ 4 ಈಗ ಕಡಿಮೆ ತೋರಿಸ್ತಾ ಇದೆ. CPU ಕನ್ಸ್ಯೂಮ್ಷನ್ ಎಷ್ಟು ಕಡಿಮೆ ಇರ್ತೈತೆ ಅಷ್ಟು ಚೆನ್ನಾಗಿ OBS ಸ್ಟುಡಿಯೋ ಅಪ್ಲಿಕೇಶನ್ನು ವರ್ಕ್ ಆಕತಿ. ಇದನ್ನು ನಾವು ಗಮನಿಸಬೇಕಾಗುತ್ತೆ. ಆಲ್ಮೋಸ್ಟ್ ಎಷ್ಟೋ ಹೆವಿ ಐತೆ ಅಂತಂದರೆ 25%ಕ್ಕಿಂತ ಕಡಿಮೆ ಇರಬೇಕು. ಅದನ್ನು ನಾವು ನೋಡಿಕೊಂಡು ಆ CPU ಕನ್ಸ್ಯೂಮ್ಷನನ್ನು ಗಮನಿಸ್ತಾ ನಾವು ಅದಕ್ಕೆ ಲೋಡ್ ಹಾಕಿ ನಾವು ರೆಕಾರ್ಡಿಂಗ್ ಮಾಡಿದ್ದೆ ಆದರೆ ಚೆನ್ನಾಗಿರುವಂಥ ಆಡಿಯೋ ವಿಡಿಯೋ ನಮಗೆ ಸಿಗ್ತೈತಿ. ಆಮೇಲೆ ಯಾವುದೇ ಅಡಚಣೆ ಇಲ್ಲದೆ OBS ಸ್ಟುಡಿಯೋನ ಬಳಸ್ಕೊಂಡು ನಾವು ವಿಡಿಯೋನ ತಯಾರಿಸ್ಕೋಬೋದು. ಇಷ್ಟು ಮೊದಲ ಬಾರಿಗೆ ನಾವು OBS ಸ್ಟುಡಿಯೋನ ಬಳಸ್ಕೋವಾಗ ಈ ರೀತಿಯಾದ ಸೆಟಪ್ ಮಾಡಿಕೊಂಡು ಬಳಸಿದ್ದಾದರೆ OBS ಸ್ಟುಡಿಯೋದಿಂದ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ. ನಾವು ಈಸಿಯಾಗಿ ಆ ಅಪ್ಲಿಕೇಶನನ್ನು ಉಪಯೋಗಿಸ್ಬೋದು. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.